ಹಾಯ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಇವರು 6 ರನ್, ಬುಮ್ರಾ ಅಷ್ಟೇ 6 ರನ್ ನಿನ್ನೆ ಇದು ಹೊಡಿಸ್ಕೊಂಡಿದ್ದಾರೆ. ಇವರು ಹಾರ್ದಿಕ್ ಪಾಂಡ್ಯ ಅವರು ಬರೀ 9 ರನ್. ನಿನ್ನೆ ಏನು ಬಾಲಿಂಗ್ ಲಾಸ್ಟ್ ಮೂಮೆಂಟಿಗೆ ಭಾರಿ ಬಾಲಿಂಗ್ ಮಾಡಿದರು. ನಂಗಂತೂ ಭಾಳ ಇಷ್ಟ ಆಯಿತು. ಆಮ್ಯಾಕ ಆಟ ನೋಡಲು ಬಂದವರು KL ರಾಹುಲ್ ಬಂದರು. ಆಮ್ಯಾಕ ರೋಹಿತ್ ಶರ್ಮಾ, MS ಧೋನಿ ಎಲ್ಲರೂ ಬಂದಿದ್ರು. ಭಾರಿ ನೋಡೋಕೆ ಅದು ಭಾರಿ ಮಜಾ ಆಯ್ತು. ನಿನ್ನೆ ಆಟನ ಆಟ. ಆಮ್ಯಾಗ ಎಷ್ಟು ಜಗ್ಗು ಜನ ಅಂದರೆ ಜಗ್ಗು ಜನ ಬಂದಿದ್ರು. ಈ ಕ್ಷಣ ಮಾತ್ರ ಪಂದ್ಯ ಗೆದ್ದ ಮ್ಯಾಗಂತೂ ಈ ಕ್ಷಣ ಮಾತ್ರ ಮರೆಯೋಕ್ಕಾಗಲ್ಲ. ಅವರು ಕುಣ್ಯಾಕೆ ಮುಟ್ಟಿದ್ರು. ಈಗ ಸೆಲೆಬ್ರಿಟಿ ಅವ್ರ ಮಗಳವರು, ಸೆಲೆಬ್ರಿಟಿ ಧೋನಿ ಅವ್ರ. ಆದ್ರೆ ಆ ಕ್ಷಣ ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡೋದು. ಈ ಕ್ಷಣ ಮತ್ತು ಕ್ಯಾಮ್ರಾದಾಗ ಡ್ಯಾನ್ಸ್ ಮಾಡಿದ್ದು ಅದು ಭಾರಿ ಮಸ್ತ್ ಇತ್ತು. ಆಮೇಲೆ ಪಂದ್ಯ ಗೆದ್ದ ಮೇಲೆ ರೋಹಿತ್ ಬುಮ್ರಾಗೆ ಸೆಲೆಕ್ಟ್ ಹೊಡೆದಿದ್ದು. ಕಿಶನ್ ಬುಮ್ರಾಗೆ ಸೆಲೆಕ್ಟ್ ಹೊಡೆದಿದ್ದು. ಯಪ್ಪ ಆಟನ ಚೇಂಜ್ ಮಾಡಿಬಿಟ್ಟು ನೀನು ಲಾಸ್ಟ್ 17 ಓವರ್ ಬಂದು ಆಟನ ಚೇಂಜ್ ಮಾಡಿದ. ಅದು ಮಾತ್ರ ಬಾಸ್ತಿ. ಮತ್ತು ಈ ಕ್ಯಾಚ್ ಏನು ಗುರು, ಇದು ಲಾಸ್ಟ್ ಮೂಮೆಂಟಿಗೆ ಕ್ಯಾಚ್ ಹಿಡಿದಿದ್ದು ನನಗಂತೂ ಅಕ್ಷರ್ ಪಟೇಲ್ ಹಿಡಿದ ಕ್ಯಾಚ್ ಇದು ಭಾರಿ ಮಸ್ತ್ ಹಿಡಿದೆ. ಇನ್ನೊಬ್ರಿಗೆ ಕೊಟ್ಟು ಅದು ಭಾರಿ ಮಸ್ತ್ ಆಟನ ಆಗ್ತಿದೆ. ನನಗೆ ಭಾಳ ಇಷ್ಟ ಆಗ್ತಿದೆ. ಆಮ್ಯಾಕೆ ಅಣುಬಾಂಬ್ 20 ಪಟ್ಟು ಹೆಚ್ಚು ಅಂತ ಅಣುಬಾಂಬ್ ಹಿಡ್ದಾರ ಜಪಾನ್ನವರು. ಯಾರ ಮ್ಯಾಗ ಪ್ರಯೋಗ ಮಾಡ್ತಾರೆ ಗೊತ್ತಿಲ್ಲ. ಯಾವ ದೇಶದ ಮ್ಯಾಗ, ಇರಾನ್ ಮ್ಯಾಗ ಮಾಡ್ಬೋದು, ಯಾವ ದೇಶದ ಮ್ಯಾಗ ಮಾಡ್ತಾರೆ ಗೊತ್ತಿಲ್ಲ. ದುಬೈನಲ್ಲಿ ಯುದ್ಧ ನಡೆಯುವ ಪರಿಸ್ಥಿತಿಯಲ್ಲಿ ಯುದ್ಧ ಇವ್ರು ಎಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ಸರ್. ಎಲ್ಲ ಬಡ ಮಕ್ಕಳಿಗೆ ಸಹಾಯ ಮಾಡ್ತಾರೆ, ಬಾಲಿವುಡ್ಡವ್ರಿಗೆ ಸಹಾಯ ಮಾಡ್ತಾರೆ, ನಟರಿಗೆ. ಇವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು ನೋಡು. ಆಮ್ಯಾಕೆ 2007ರಾಗ ಪಂದ್ಯ ಗೆದ್ದಿದ್ದು. ಆಮ್ಯಾಗ 2014ರಾಗ, 2024, 2026 ಎಲ್ಲ ವಿಶ್ವಕಪ್ ಗೆದ್ದಿದ್ದು ಪಂದ್ಯಗಳು. ನಿಮ್ಗೇನು ಅನಿಸುತ್ತೆ? ಇನ್ನು ಎಷ್ಟು ಮಸ್ತ್ ಆಡ್ಬೋದಿತ್ತು. ಆದರೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ.